ಬೆಳಗಾವಿಯಲ್ಲಿ ತಹಶೀಲ್ದಾರ್ ಕಚೇರಿಯ ವಿದ್ಯುತ್ತನ್ನ ಕಟ್ ಮಾಡಲಾಗಿದೆ ಅಥವಾ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಏನ್ ಕಾರಣ? ಬಿಲ್ ಪಾವತಿ ಮಾಡಿಲ್ಲ. 58,936 ರೂಪಾಯಿ ಬಿಲ್ ಅನ್ನ ಪಾವತಿ ಮಾಡಲಿಲ್ಲ ಅಂತೆ ಅಧಿಕಾರಿಗಳು. ಬೆಳಗ್ಗೆಯಿಂದ ನೋಡಿ, ಬೆಳಗ್ಗೆಯಿಂದ ಹಿಂಗೆ ಆಗೋಗಿದೆ. ಇವರಿಗೇನಿಲ್ಲ, ಅಧಿಕಾರಿಗಳು ಅವ್ರಿಗೆ ಖುಷಿನೇ, ಇನ್ನೂ ಒಂದು ವಾರ ಬೇಕಾದ್ರೆ ರಜಾ ಹಾಕೊಂಡು ಇರ್ತಾರೆ, ಇಲ್ಲ ಕೈಯಲ್ಲಿ ಬರೆದು ಮತ್ತೊಂದು ಏನಾದರೂ ಒಂದು ದಾಖಲೆ ತೀರ್ಸೋದು, ಮತ್ತೊಂದು ಮಾಡ್ತಾರೆ. ಜನರ ಕತೆ ಯಾರು ಕೇಳೋದು? ಬೆಳಗ್ಗೆಯಿಂದ ಕರೆಂಟ್ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಪಿಂಚಣಿಗಾಗಿ ಅರ್ಜಿ ಹಾಕೋದಕ್ಕೆ ಹಿರಿಯ ನಾಗರಿಕರು ಬಂದಿದ್ರು. ವಿದ್ಯುತ್ ಇಲ್ಲದೆ ಅರ್ಜಿ ಹಾಕೋಕ್ಕಾಗದೆ ಕಾದು ಕುಳಿತಿದ್ದಾರೆ ಜನ. ಒಂದು ಇಡೀ ದಿನ ಹಾಳಿವತ್ತು. ಹಿರಿಯ ನಾಗರಿಕರಿಗೆ ಕಚೇರಿಯ ಅಧಿಕಾರಿ ಹಾಗೆ ಸಿಬ್ಬಂದಿ ಸ್ಪಂದಿಸಿಲ್ಲ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಸಾರ್ವಜನಿಕರು ಪರಿತಪಿಸ್ತಾ ಇದ್ದಾರೆ. ಕೂಡಲೇ ವಿದ್ಯುತ್ ಬಿಲ್ ಕಟ್ಟಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಇವ್ರ ಮನೆ ಕರೆಂಟ್ ಏನಾದರೂ ತಹಶೀಲ್ದಾರ್ ಮನೆ ಕರೆಂಟ್ ಕಟ್ ಮಾಡಿದರೆ ಇವತ್ತು ಒಂದಿನ 2 ದಿವಸ ಇರ್ತಿದ್ರು ಅವರು. ಮನೆಯಲ್ಲಿ ಫ್ಯಾನು ಗೀಸರು ಲೈಟ್ ಹಾಕಳ್ದೈತಿ. ಇದು ಕಚೇರಿ ಅಲ್ವಾ, ಯಾರ್ದೋ ಕೆಲಸ, ಅವ್ರು ಯಾರೋ ಬರ್ತಾರೆ, ಅವ್ರದ್ದೇನೋ ಪಿಂಚಣಿ, ನಮ್ಮನೇದೇನು ಹಾಳಲ್ವಲ್ಲ ಅನ್ನೋ ರೀತಿಯಾದಂಥ ಉಡಾಫೆ ಇದು. ಆಯಿತಾ? ನೋಡಿ, ಅಲ್ಲಿ ಕೂತಿದ್ದಾರೆ, ಕಂಪ್ಯೂಟರ್ ಸುಮ್ಮನೆ ಒಂದು ಪೋಸ್ ಅಷ್ಟೇ. ಆ ಕಂಪ್ಯೂಟರ್ ಯಾವುದೂ ವರ್ಕ್ ಆಗ್ತಾ ಇಲ್ಲ. ಎಲ್ಲ ಒಂದಷ್ಟು ಕಡತ ಹಿಡ್ಕೊಂಡಿದ್ದಾರೆ, ಕೈಯಲ್ಲೇನೋ ಬರಿತಾ ಕೂತವ್ರೆ. ಸೊ ಈ ರೀತಿಯಾದಂಥ ದುರಂತ ಆಗೋಗ್ಬಿಟ್ಟಿದೆ ಇವತ್ತು ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ. ಜನ ಅಂತೂ ಇವರಿಗೆ ಹಿಡಿಶಪ್ಪ. ಕರೆಂಟ್ ಇದ್ದಾಗ ಇವ್ರು ಕೆಲಸ ಮಾಡಿಕೊಡೋದೇ ಅಷ್ಟು, ಇನ್ನು ಕರೆಂಟ್ ಇಲ್ದಿದ್ದಾಗಂತೂ ಇವರಿಗೊಂದು ರೀಸನ್ ಸಿಕ್ಬಿಡ್ತಲ್ಲ ಈಗ. ಹಾಗಾಗಿ ಇವತ್ತು ಭಾಳ ಆರಾಮಾಗಿದ್ದಾರೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ. ನಮ್ಮ ಕಂದಾಯ ಸಚಿವರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕು.